ಹಲೋ ಫ್ರೆಂಡ್ಸ್, ನಾನಿವತ್ತು ಆಧಾರ್ ಕಾರ್ಡ್ ಮೂಲಕ ಫೋನ್‌ಪೇ ಅಕೌಂಟ್‌ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ, ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ಫೋನ್‌ಪೇ ಅಕೌಂಟ್ ಇನ್ಸ್ಟಾಲ್ ಆಗಿದ್ದರೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಕೊಡಿ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಕೂಡ ನೀವು ಅನ್ಇನ್ಸ್ಟಾಲ್‌ನ ಮಾಡ್ಬೋದು. ಸೊ, ಒನ್ಸ್ ಅನ್ಇನ್ಸ್ಟಾಲ್ ಆದ ತಕ್ಷಣ ನೀವೇನು ಮಾಡಿ ಅಂದರೆ ಯೂಟ್ಯೂಬಲ್ಲಿ ನನ್ನ ಪ್ರೊಫೈಲ್‌ಗೆ ಹೋಗಿ. ನನ್ನ ಪ್ರೊಫೈಲಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ, ನೀವು ಇಲ್ಲಿ ಟೈಟಲ್ ಬ್ಲಾಕ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಕಾಣುತ್ತೆ. ಸೊ, ನಾನಿಲ್ಲಿ ಕೊಟ್ಟಿದ್ದೀವಲ್ಲ ಡಿಸ್ಕ್ರಿಪ್ಷನ್ನ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗುತ್ತೆ. ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಇನ್ಸ್ಟಾಲ್ ಆಪ್ಷನ್ ಕೇಳ್ತಿದ್ದೆಲ್ಲ ನೋಡಿ ಫೋನ್‌ಪೇ, ಅಲ್ಲಿ ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿ. ಸೊ, ಇನ್ಸ್ಟಾಲ್ ಆದ ತಕ್ಷಣ ನಾನು ನಿಮಗೆ ಹೇಗೆ ಪ್ರೋಸೆಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ, ಇದು ಇನ್ಸ್ಟಾಲ್ ಆಗ್ತಾ ಇದೆ ಇವಾಗ. ಸೊ, ಒನ್ಸ್ ಇನ್ಸ್ಟಾಲ್ ಕಂಪ್ಲೀಟ್ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಅದನ್ನು ಯಾವ ರೀತಿ ಲಾಗಿನ್ ಆಗಬೇಕಂದ್ರೆ ನೀವು ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಕೊಟ್ಟ ತಕ್ಷಣವೇ ನಿಮಗೆ ಫರ್ಗಟ್ ಪಾಸ್ವರ್ಡ್ ಕೇಳುತ್ತೆ. ಸೊ, ಫರ್ಗಟ್ ಪಾಸ್ವರ್ಡ್ ಕೊಟ್ಬಿಟ್ಟು ನೀವು OTP ಎಂಟ್ರಿ ಮಾಡಿದ್ರೆ ಅದು ಎಂಟರ್ ಆಗುತ್ತೆ. ಸೊ, ಈ ರೀತಿ ಡ್ಯಾಶ್ಬೋರ್ಡ್ ಕಾಣುತ್ತೆ ನಿಮಗೆ. ಸೊ, ಅದರಲ್ಲಿ ಏನಾಗುತ್ತೆ, ನೀವು ಲಾಸ್ಟ್ ಲೆಫ್ಟ್ ಕಾರ್ನರಲ್ಲಿ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅಲ್ಲಿ ಮ್ಯಾನೇಜ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ, ಹಾಗೆ ನೀವು ಅದರಲ್ಲಿ ಸ್ಕ್ರಾಲ್ ಮಾಡಿಕೊಂಡು ಡೌನ್ ಬರ್ತಾ ಹೋದರೆ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಲೆಫ್ಟಲ್ಲಿ. ಅದು ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ, ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಆಪ್ಷನ್ ಸಿಗುತ್ತೆ. ಸೊ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ, ನೀವು ನಿಮ್ಮದು ಬ್ಯಾಂಕ್ ಯಾವುದು ಅಂತ ಸರ್ಚ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಸೊ, ಆಲ್ರೆಡಿ ಈಗ ಪಾಪ್ಯುಲರ್ ಬ್ಯಾಂಕ್ಸ್ ಎಲ್ಲ ಆಲ್ರೆಡಿ ಡಿಸ್ಪ್ಲೇ ಆಗುತ್ತೆ. ಸೊ, ಇಲ್ಲಿ ನೋಡಿ ನಂದು SBI ಇರೋದ್ರಿಂದ SBI ಸೆಲೆಕ್ಟ್ ಮಾಡಿದ್ದೀನಿ. SBI ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರೆ ನಿಮಗೆ ಅದು ಸಿಮ್ ಹಾಕಿದರೆ ನಿಮ್ದು ಯಾವ ಸಿಮ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ, ನಿಮ್ಮದು ಒಂದೇ ಇದ್ದರೆ ಆಟೋಮೆಟಿಕ್ಲಿ ತಗೊಳುತ್ತೆ. ಬ್ಯಾಂಕಿಗೆ ಯಾವ್ದು ಕೊಟ್ಟಿದ್ದೀರ ಅದನ್ನು ಚೆಕ್ ಮಾಡಿಕೊಂಡು ನೀವು ಅದೇ ಸಿಮ್ನ ಹಾಕಿ. ಆಮೇಲೆ OTP ಅದು ಆಟೋ ಎಂಟರ್ ಆಗುತ್ತೆ. ಸೊ, ಆಟೋ ಎಂಟರ್ ಆದ ತಕ್ಷಣವೇ ನಿಮ್ಮದು ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ, ಒನ್ಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಬ್ಯಾಂಕ್ ಆ್ಯಡ್ ಆಗಿರುತ್ತೆ. ಸೊ, ಇಲ್ಲಿ ಸೆಂಡ್ ₹1 ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಡಿ. ಫಸ್ಟಿಗೆ ರೀಸೆಟ್ ಪಿನ್ ಅಂತಿದ್ದಿಲ್ಲ ಅದ್ರ ಮೇಲೆ ಹೋಗಿ. ಅಲ್ಲಿ ಹೋಗಿ ನಿಮಗೆ ಆಧಾರ್ ಕಾರ್ಡ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. 6 ಡಿಜಿಟ್ ಆಧಾರ್ನ ಎಂಟ್ರಿ ಮಾಡಿ ಅಂತ ತೋರಿಸ್ತಾ ಇದೆ ನೋಡಿ. ಫಸ್ಟ್ 6 ಡಿಜಿಟ್ನ ನೀವು ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ಸೊ, ಎಂಟರ್ ಮಾಡಿ ಕಂಟಿನ್ಯೂ ಕೊಟ್ಟ ತಕ್ಷಣವೇ ನಿಮಗೆ ಇಲ್ಲಿ ಒಂದು OTP ಬರುತ್ತೆ. ಸೊ, OTPನ ಎಂಟರ್ ಮಾಡಿ. ಸೊ, OTP ಅದು ಆಟೋ ಫಿಲ್ ಕೂಡ ಆಗುತ್ತೆ. ಸೊ, ನೀವು ನೋಡ್ತಾ ಇರ್ಬೋದು 6 ಡಿಜಿಟ್ ಆಟೋ ಫಿಲ್ ಆಗ್ತಾ ಇದೆ. ಸೊ, ಆಟೋ ಫಿಲ್ ಆದಮೇಲೆ ನೀವು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ಇದಕ್ಕೆ ಪಿನ್ನ ಸೆಟ್ ಮಾಡಬೇಕಾಗುತ್ತೆ. ನಿಮ್ಮದು UPI ಪಿನ್ ಏನಿದೆ ನಿಮಗೆ ಮೆಮೊರಿಯಲ್ಲಿ ಇರೋವಂಥ ಪಿನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಇದನ್ನೇ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲದಕ್ಕೂ ಈ ಪಿನ್ನೇ ಎಂಟರ್ ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನ್ಗೆ. ಸೊ, ಇವಾಗ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗಿದೆ. ಸೊ, ನಿಮಗೆ ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಮೌಂಟ್ ಅಂದರೆ ಅವ್ರದ್ದು ನೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಮೌಂಟ್ನ ಸೆಂಡ್ ಮಾಡಬೇಕಾಗುತ್ತೆ. ಅಮೌಂಟ್ನ ಟೈಪ್ ಮಾಡಿ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಾನೀಗ ₹1 ಸೆಂಡ್ ಮಾಡ್ತಾಯಿದ್ದೀನಿ. ಸೊ, ಆಲ್ರೆಡಿ SBI ಇರೋದ್ರಿಂದ SBI ಸೆಲೆಕ್ಟ್ ಆಗಿದೆ. ಸೊ, ನಿಮ್ಮದು ಪಿನ್ ಏನು ಸೆಟ್ ಮಾಡಿದ್ದೀರ ಅದನ್ನು ಹಾಕಿದ ತಕ್ಷಣವೇ ಇಲ್ಲಿ ಬ್ಯಾಂಕ್ ಅಕೌಂಟ್ ಸೆಟ್ಟಾಗಿ ಅವ್ರಿಗೆ ಅಮೌಂಟ್ ಸೆಂಡ್ ಆಗಿದೆ. ಸೊ, ಇದೇ ಥರ ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.